ನಮಸ್ಕಾರ ಸ್ನೇಹಿತರೆ, ನಾವೀಗ ಎರಡು ಮೊಬೈಲ್ ಬಗ್ಗೆ ನಿಮಗೆ ಇಂಟ್ರಡಕ್ಷನ್ ಕೊಡ್ತೇವೆ. ಅವು ಯಾವ್ಯಾವಪ್ಪ ಅಂತಂದ್ರೆ, ಒಂದು ಜಿಯೋ ಭಾರತ ಮತ್ತು ಇನ್ನೊಂದು ಜಿಯೋ ಪ್ರೈಮ್. ಈ ಜಿಯೋ ಭಾರತದ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಏನಪ್ಪ ಅಂತಂದ್ರೆ, ಈ ಮೊಬೈಲ 1550ರಿಂದ 1450 ಒಳಗೆ ನಿಮಗೆ ಸಿಗ್ತೈತಿ. ಈ ಮೊಬೈಲ್ದೊಳಗೆ ಕಾಮನ್ನಾಗಿ ಎಲ್ಲ ಮೊಬೈಲ್ಗೆ ಇರೋಂಗಿರ್ತೈತಿ. ಆದರೆ ಇದ್ರೊಳಗೆ ವ್ಯಾಟ್ಸಪ್ಪ, ಯೂಟ್ಯೂಬ ಇವೆಲ್ಲ ಓಪನ್ ಆಗೋದಿಲ್ಲ. ಇದು ಕಾಮನ್ ಸೆಟ್ ಐತಿ. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ, ಜಿಯೋ ಪ್ರೈಮ ಈ ಮೊಬೈಲ ಯೂಟ್ಯೂಬ, ವ್ಯಾಟ್ಸಪ್ಪ, ನೆಟ್ ಕನೆಕ್ಷನ್ ಎಲ್ಲ ಓಪನ್ ಆಗೈತಿ. ಇದು ಮಿನಿಮಮ್ 2600ರಿಂದ ಹೆಚ್ಚು ಕಡಿಮೆ ಸಿಗ್ತೈತಿ ಈ ಮೊಬೈಲ. ಎರಡಕ್ಕೂ ಡಿಫ್ರೆನ್ಸ್ ಏನಪ್ಪ ಅಂತಂದ್ರೆ, ಇದರೊಳಗೆ ಯೂಟ್ಯೂಬ, ವ್ಯಾಟ್ಸಪ್ಪ, ಇಂಟರ್ನೆಟ್ ಕನೆಕ್ಷನ್ ಇರೋದಿಲ್ಲ. ಇದರೊಳಗೆ ಯೂಟ್ಯೂಬ, ಇಂಟರ್ನೆಟ್ ಕನೆಕ್ಷನ್ ಮತ್ತು ವ್ಯಾಟ್ಸಪ್ ಎಲ್ಲ ಓಪನ್ ಆಗ್ತೈತಿ. ಇದರ ರೇಟ್ ಬಂದು 2600ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ. ಇದು 1550ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಸಿಗ್ತೈತಿ ನಿಮಗೆ. ಈಗ ಮೊಬೈಲ್ ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೇವೆ. ಮೊಬೈಲ ಈ ಥರ ಇರ್ತೈತಿ. ಅಲ್ಲಿಂದ ಹೈ ಕ್ವಾಲಿಟಿ ಬ್ಯಾಟ್ರಿ ಇರ್ತೈತಿ. ಇದಕ್ಕೆ 2000 mAh ಬ್ಯಾಟ್ರಿ ಐತಿ. ಹೈ ಕ್ವಾಲಿಟಿ, ಲಾಂಗ್ ಲೈಫ್ ಐತಿ ಇದಕ್ಕೆ ಸ್ವಲ್ಪ. ಅಲ್ಲಿಂದ ಬೆಸ್ಟ್ ಕ್ವಾಲಿಟಿ ಇರ್ತಕ್ಕಂಥ ಜಿಯೋದವ್ರದ್ದು ಚಾರ್ಜಿಂಗ್ ಐತಿ. ಒರಿಜಿನಲ್ ಚಾರ್ಜರ್ ಐತೆ. ಒಂದು ಸಿಮ್, ಒಂದು ಮೆಮರಿ ಕಾರ್ಡ್ ಇರ್ತೈತಿ. ಒಳ್ಳೆ ಚಾರ್ಜಿಂಗ್ ಪೆನ್ ಐತಿ. ಇಯರ್ಫೋನ್ ಇದೈತಿ. ಅಲ್ಲಿಂದ ಕ್ಯಾಮ್ರಾ ಐತಿ. ಫ್ರಂಟ್ ಕ್ಯಾಮ್ರಾ ಮತ್ತು ಬ್ಯಾಕ್ ಕ್ಯಾಮ್ರಾ ಎರಡೂ ಐತಿ ಇದರೊಳಗೆ. ಅದಕ್ಕೆ ಇದರ ರೇಟ್ ಬಂದು 2600 ರೂಪಾಯಿದಿಂದ ಹೆಚ್ಚು ಕಡಿಮೆ ಸಿಗ್ತೈತೆ ನಿಮಗೆ. ಅಲ್ಲಿಂದ ನೆಕ್ಸ್ಟ್ ಜಿಯೋ ಭಾರತ. ಇದಕ್ಕೂ ಕೂಡ ಸೇಮ್ ಬೆಸ್ಟ್ ಕ್ವಾಲಿಟಿ ಇರತಕ್ಕಂಥ ಒಂದು ಚಾರ್ಜರ್ ಐತಿ. ಇದ್ರದ್ದು ಬ್ಯಾಟ್ರಿ ಸೇಮ್ ಲಾಂಗ್ ಲೈಫ್ ಬರ್ತೈತಿ ಬ್ಯಾಟ್ರಿ. ಇದರಿಂದ ಇದಕ್ಕೆ ಬ್ಯಾಕ್ ಸೈಡ್ ಕ್ಯಾಮ್ರಾ ಮಾತ್ರ ಇರ್ತೈತಿ. ಸಿಮ್ ಕಾರ್ಡ, ಆಮೇಲೆ ಮೆಮರಿ ಕಾರ್ಡ. ಸಿಮ್ ಕಾರ್ಡ, ಮೆಮರಿ ಕಾರ್ಡ್ ಎರಡೂ ಐತಿ. ಅಲ್ಲಿಂದ ಚಾರ್ಜಿಂಗ್ ಪಿನ್ ಐತಿ. ಇಯರ್ಫೋನ್ ಕನೆಕ್ಟರ್ ಪಿನ್ ಐತಿ. ಆಮೇಲೆ ಟಾರ್ಚ್ ಐತಿ ಅದಕ್ಕೆ.